ಹೆಲೋ ವೀಕ್ಷಕರೇ, ನಮಸ್ಕಾರ. ಎಲ್ಲರಿಗೂ ಲೇಡೀಸ್ ದುನಿಯಾ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇಂದಿನ ವಿಡಿಯೋದಲ್ಲಿ ನಾವು ಟೊಮೆಟೊದ ಸಬ್ಜಿ ಅಥವಾ ನಾವು ಪಲ್ಯ ಅಂತ ಹೇಳ್ತೀವಲ್ಲ, ಚಪಾತಿ ರೋಟಿ ಜೊತೆ ಹಚ್ಕೊಂಡು ತಿನ್ನುವಂಥ ಪಲ್ಯವನ್ನು ಮಾಡೋಣ. ಭಾಳ ಸುಲಭವಾಗಿರುತ್ತೆ, ಭಾಳ ಜಲ್ದಿ ಕೂಡ ಆಗುತ್ತೆ. ನಡೀರಿ ಇದನ್ನು ರೆಡಿ ಮಾಡ್ಕೋಣ. ಇದು ಪುಟಾಣಿ ಅಂತ ಹೇಳ್ತೀವಲ್ಲ, ಅದನ್ನು ನಾನು 1 ಕಪ್ನಷ್ಟು ಮಿಕ್ಸಿ ಜಾರ್ನಲ್ಲಿ ಹಾಕಿ ಕಂಪ್ಲೀಟ್ ಪೌಡ್ರ್ ಮಾಡೋ ಹಾಗಿಲ್ಲ, ಇದನ್ನು ಈ ಥರ ಈ ಕೋರ್ಸ್ ಪೌಡ್ರ್ ಅಂತ ಹೇಳ್ತಾರಲ್ಲ ಆ ಥರ ನಾವು ಇದನ್ನು ಗ್ರೈಂಡ್ ಮಾಡಬೇಕು. ನೀವು ನೋಡ್ತಾ ಇರ್ಬೋದು, ಇದರಲ್ಲಿ ಸಣ್ಣದಾಗಿರುವಂಥ ಕಾಳು ನಮ್ನಿ ಕಾಣ್ತಾ ಇದೆ. ಸೊ ಅದನ್ನು ಸೈಡಿಗೆ ಇಟ್ಕೋಣ. ಈಗ ಒಂದು ಪ್ಯಾನ್ನಲ್ಲಿ ನಾನು ಎಣ್ಣೆಯನ್ನು ಹಾಕ್ತಾಯಿದ್ದೀನಿ. 2 ರಿಂದ 3 ಟೇಬಲ್ ಸ್ಪೂನ್ ಎಣ್ಣೆಯನ್ನು ಹಾಕಿದಾದ ನಂತರ ಸ್ವಲ್ಪ ಸಾಸಿವೆಯನ್ನು ಹಾಕೋಣ. ಚಟಪಟ ಅಂತ ಇದೆ. ಈಗ ಜೀರಿಗೆಯನ್ನು ಹಾಕೋಣ. ಆಮೇಲೆ ಬೆಳ್ಳುಳ್ಳಿಯನ್ನು ಚಿಕ್ಕದಾಗಿ ನಾನು ಈ ಥರ ಕಟ್ ಮಾಡ್ಕೊಂಡಿದ್ದೀನಿ. ಇದನ್ನು ಹಾಕೋಣ. ಇದು ಚೆನ್ನಾಗಿ ಸ್ವಲ್ಪ ಹುರಿಯಲಿ, ಒಂದು ಅರ್ಧ ನಿಮಿಷ ತನಕ. ಕಂದು ಬಣ್ಣದ ಬರೋ ಹಾಗೆ ಆಗಿದೆ. ಹೀಗೆ ಬೆಳ್ಳುಳ್ಳಿ ಏನಿದೆಯಲ್ಲ, ಈಗ ನಾವು 1 ಕಪ್ನಷ್ಟು ಈರುಳ್ಳಿಯನ್ನು ಈ ಥರ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಇದನ್ನು ಹಾಕೋಣ. ಚೆನ್ನಾಗಿ ಹುರ್ಕೋಣ. ಚೆನ್ನಾಗಿ ಒಂದು ಸ್ವಲ್ಪ ಫ್ರೈ ಆಗೋ ತನಕ ಆದ ನಂತರ ನಾವು ಹಸಿ ಮೆಣಸಿಕಾಯಿ ಇರುತ್ತಲ್ಲ, ಇದನ್ನು 2 ನಾನು ಈ ಥರ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಇದನ್ನು ಹಾಕಿ ಸ್ವಲ್ಪ ನಾನು ಕರಿಬೇವನ್ನು ಹಾಕ್ತಾಯಿದ್ದೀನಿ. ಇವೆಲ್ಲ ಡೈಲಿ ನಮ್ಮದು ಅಡುಗೆಗೆ ಹಾಕ್ತಾ ಇರ್ತೀವಲ್ಲ, ಅದೇ ಥರ ಎಲ್ಲ ಇದೆ. ಆಮೇಲೆ ನಾನು ಇಲ್ಲಿ 4 ರಿಂದ 5 ಟೊಮೆಟೊ, ಮೀಡಿಯಮ್ ಸೈಜ್ ಟೊಮೆಟೊ ಈ ಥರ ಕಟ್ ಮಾಡ್ಕೊಂಡು ಇಟ್ಟಿದ್ದೇನೆ. ಇದನ್ನು ಹಾಕಿ ಚೆನ್ನಾಗಿ ಬೇಯಿಸ್ಕೊತೀನಿ. ನಾವು ಯಾವಾಗಲೂ ಟೊಮೆಟೊ ಹಾಕೋದಾದಮೇಲೆ ಸ್ವಲ್ಪ ಉಪ್ಪು ಹಾಕಬೇಕು. ಇದು ಏನಾಗುತ್ತೆ ಅಂದರೆ, ಇದು ಕುಕ್ಕಿಂಗ್ ಟೈಮ್ ಏನಿರುತ್ತಲ್ಲ ಸ್ವಲ್ಪ ಫಾಸ್ಟಾಗಿ ಬಿಡುತ್ತೆ. ನಮ್ಮದು ಪಲ್ಯ ಏನಿರುತ್ತಲ್ಲ ಜಲ್ದಿ ಬಿಡುತ್ತೆ. ಈಗ ನಾನು ಒಣ ಶುಂಠಿ ಪೌಡರನ್ನು ಹಾಕ್ತಾಯಿದ್ದೀನಿ ಸ್ವಲ್ಪ. ಇದರಿಂದ ಕೂಡ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ಇದಾದ ನಂತರ ನೀವು ನೋಡ್ತಾ ಇರ್ಬೋದು, ಸ್ವಲ್ಪ ಜೀರಿಗೆ ಪೌಡ್ರನ್ನು ಹಾಕೋಣ, ಸ್ವಲ್ಪ ಅರಿಶಿಣ ಪುಡಿ, ಸ್ವಲ್ಪ ಅಚ್ಕಾರದ ಪುಡಿ, ಕೆಂಪು ಮೆಣಸಿಕಾಯಿ ಪುಡಿ ಅಂತ ಹೇಳ್ತಾರಲ್ಲ ಅದನ್ನು ಹಾಕೋಣ. ನಿಮಗೆ ರುಚಿಗೆ ತಕ್ಕಷ್ಟು ಖಾರ ಎಷ್ಟು ಬೇಕೋ ಅಷ್ಟು ಹಾಕಿರಿ. ಸೊ ಇದಾದ ನಂತರ ಸ್ವಲ್ಪ ಇದನ್ನು ಈ ಥರ ಮಿಕ್ಸ್ ಮಾಡೋಣ. ಯಾಕಂದರೆ ಇದು ಏನಿರುತ್ತಲ್ಲ ಎಲ್ಲ ಇವು ಜೀರಿಗೆ ಅಂತ ಹುರಿದಿರುವಂಥ ಜೀರಿಗೆ ಹಾಕಿದ್ದೀನಿ ಪೌಡರ್. ಸೊ ಮತ್ತು ಇದು ಅರಿಶಿಣ ಮತ್ತು ಇದು ಪುಡಿ ಖಾರ ಸ್ವಲ್ಪ ಬೇಯಬೇಕು, ಅಂದರೆ ಇದು ಚೆನ್ನಾಗಿ ಇದು ಆಗುತ್ತೆ, ಟೇಸ್ಟ್ ಕೊಡುತ್ತೆ. ಇಲ್ಲಾಂದರೆ ಹಸಿಯಾಗಿ ಹತ್ತುತ್ತೆ. ನಾವು ಈಗ ಪುಟಾಣಿ ಪೌಡ್ರ್ ಮಾಡಿಟ್ಕೊಂಡಿದ್ದೀವಲ್ಲ ಅದನ್ನು ಹಾಕೋಣ. ಚೆನ್ನಾಗಿ ಮಿಕ್ಸ್ ಮಾಡ್ಕೋಣ. 1 ನಿಮಿಷ ಇದನ್ನು ಮಿಕ್ಸ್ ಮಾಡಿದಾದ ನಂತರ ನಾವು ಇದರಲ್ಲಿ 2 ಕಪ್ನಷ್ಟು ಅಥವಾ 2.5 ಕಪ್ನಷ್ಟು ಇದರಲ್ಲಿ ನೀರನ್ನು ಸೇರಿಸ್ತಾ ಹೋಗೋಣ. ನಿಮಗೆ ಎಷ್ಟು ತಿಕ್ ಗ್ರೇವಿ ಬೇಕೋ ಆ ಥರ ನೀವು ಇದನ್ನು ಅಡ್ಜಸ್ಟ್ ಮಾಡ್ಕೋಬೋದು ನೀರು ಹಾಕ್ಕೊಂಡು. ಇದು ಪುಟಾಣಿ ಅಂತೇನು ಹೇಳ್ತೀವಲ್ಲ, ಆ ಪುಟಾಣಿದಿಂದ ಇದು ಚೆನ್ನಾಗಿ ಗ್ರೇವಿ ಥರ ಆಗುತ್ತೆ ಮತ್ತು ಭಾಳ ಚಲೋ ಟೇಸ್ಟ್ ಕೂಡ ಕೊಡುತ್ತೆ. ನೀವು ನೋಡ್ತಾ ಇರ್ಬೋದು ಎಷ್ಟು ಈ ಥರ ಒಳ್ಳೆಯ ಟೆಕ್ಸ್ಚರ್ ಬಂದಿದೆ. ಸ್ವಲ್ಪ ಟೇಸ್ಟ್ ಅಡ್ಜಸ್ಟ್ ಆಗೋ ಸಂಬಂಧ ನಾವು ಇಲ್ಲಿ ಸ್ವಲ್ಪ ಬೆಲ್ಲವನ್ನು ಹಾಕ್ತಾಯಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೋಣ. ಇದನ್ನು 5 ರಿಂದ 6 ನಿಮಿಷ ಕುದಿಸೋಣ ಚೆನ್ನಾಗಿ. ನೀವು ನೋಡ್ತಾ ಇರ್ಬೋದು, ಡಿಲಿಷಿಯಸ್ ಟೊಮೆಟೊ ಸಬ್ಜಿ ಅಥವಾ ಪಲ್ಯ ರೆಡಿಯಾಗಿದೆ. ಇದನ್ನು ಗಾರ್ನಿಷ್ ಮಾಡೋಣ ಕೊತ್ತಂಬರಿ ಸೊಪ್ಪಿನಿಂದ. ಸೊ ನಾನು ಇದು ನಿಮಗೆ ತುಂಬ ಒಳ್ಳೆಯ ವಿಡಿಯೋ ಅಂತ ಹೇಳಿ ಭಾವಿಸ್ತೀನಿ. ಪ್ಲೀಸ್ ಲೇಡೀಸ್ ದುನಿಯಾ ಕನ್ನಡ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಬೆಲ್ ಐಕನ್ನು ಹೊಡೆದಿಡ್ರಿ. ಮುಂದಿನ ಚಾನಲ್ದು ವಿಡಿಯೋಗಾಗಿ ನಿಮ್ಮ ಮೊಬೈಲ್ದಲ್ಲಿ ಅಲ್ಲಿ ಇದು ಬರುತ್ತೆ ನೋಟಿಫಿಕೇಷನ್. ಸೊ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್ ಬಾಯ್.